ನಮಸ್ಕಾರ ಫ್ರೆಂಡ್ಸ್. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದಾಗ ನಾವು ಶುಕ್ರವಾರ ದಿನ ಮಾರ್ಕೆಟ್ ಕ್ಲೋಸಿಂಗ್ ನ ನೋಡ್ತಾ ಇದ್ರೆ ಮಾರ್ಕೆಟ್ ಅದು ಮೇನ್ ಆಗಿ ನಿಫ್ಟಿ 24,000 ಹತ್ರ ಕ್ಲೋಸ್ ಆಗಿತ್ತು. ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಇಲ್ಲಿ ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ಏನು ಯುದ್ಧದ ವಾತಾವರಣ ಇದೆ. ಆಲ್ರೆಡಿ ಮಿಸೈಲ್ಸ್ ಹಾಗೂ ಡ್ರೋನ್ಸ್ ಆಕಾಶದಲ್ಲಿ ಹಾರಾಡ್ತಾ ಇದಾವೆ. ಪಾಕಿಸ್ತಾನ್ ಮೇಲೆ ಇಂಡಿಯಾದವರು ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ. ಪಾಕಿಸ್ತಾನ್ ಕಡೆಯಿಂದ ಇಂಡಿಯಾ ಕಡೆ ಬಂದಿರೋ ಡ್ರೋನ್ಗಳನ್ನ ಇಂಡಿಯಾ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕ್ತಾ ಇದೆ. ಅಂತ ಸಮಯದಲ್ಲಿ ನಮ್ಮ ಮಾರ್ಕೆಟ್ ಶುಕ್ರವಾರ ದಿನ ಕ್ಲೋಸ್ ಆಯ್ತು. ಅದಾದ್ಮೇಲೆ ರಾತ್ರಿ ಇಡೀ ಯುದ್ಧದ ವಾತಾವರಣ ಇತ್ತು. ಅಲ್ಲಿಂದ ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ಯುದ್ಧ ವಿರಾಮ ಅಂದ್ರೆ ಸೀಸ್ ಫೈರ್ ಏನು ಅನೌನ್ಸ್ಮೆಂಟ್ ಬಂತು. ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪ್ಯಾನಿಕ್ ಕಡಿಮೆ ಆಗಿತ್ತು. ಅದಕ್ಕಾಗಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ರೀತಿಯ ಒಳ್ಳೆ ಗ್ಯಾಪ್ ಅಪ್ ನ ನೋಡಿದ್ವಿ. ನಿಫ್ಟಿ ಡೈರೆಕ್ಟ್ ಆಗಿ 24,400 ಹತ್ರ ಓಪನ್ ಆಗಿದ್ದು. ಅಲ್ಲಿಂದ ಮೊದಲನೇ 15 ನಿಮಿಷದಲ್ಲೇ ಡೈರೆಕ್ಟ್ ಆಗಿ 24,600 ವರೆಗೆ ಹೋಗಿತ್ತು. ಈ ಮೂಮೆಂಟಮ್ ನಂತರ ಅರೌಂಡ್ 10 o'clock ಇಂದ ಮಾರ್ಕೆಟ್ ಅಲ್ಲಿ ಕನ್ಸಾಲಿಡೇಷನ್ ಶುರು ಆಗಿತ್ತು. ಅಲ್ಲಿಂದ ನಿಫ್ಟಿನಲ್ಲಿ IT ಸ್ಟಾಕ್ ಗಳ ಮೂಮೆಂಟಮ್ ಶುರು ಆಯ್ತು. ಇಲ್ಲಿ US ಚೈನಾ ಡೀಲ್ ಆನ್ ತಾರಿಫ್ ನ್ಯೂಸ್ ಬಂತು. ಅಲ್ಲಿಂದ IT ಸ್ಟಾಕ್ ಗಳ ಮೂಮೆಂಟಮ್ ಜೊತೆಗೆ ನಿಫ್ಟಿ ಇನ್ನಷ್ಟು ಮೂಮೆಂಟಮ್ ನ ಕೊಟ್ಟು 24,900 ಮೇಲೆ ಈಗ ಕ್ಲೋಸಿಂಗ್ ನ ಕಂಡಿದೆ. ಇದನ್ನ ನಾವು ಇಲ್ಲಿ ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಇಲ್ಲಿ ನೋಡ್ಬೋದು ಎಷ್ಟು ಸ್ಟ್ರಾಂಗ್ ಮೂಮೆಂಟಮ್ ಇತ್ತು ನಿಫ್ಟಿನಲ್ಲಿ. ನಿಫ್ಟಿ 3.82% ಅಷ್ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದ್ರೆ ಬ್ಯಾಂಕ್ ನಿಫ್ಟಿ 3.34%, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 4.29% ಅಷ್ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ. ಇಲ್ಲಿಂದ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಒಂದು ಬಾರಿ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ನ ಡಿಸ್ಕಸ್ ಮಾಡ್ತಾನೆ ಇದ್ವಿ ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ. ನಾನು ಹೇಳಿದ್ದೆ ಇಲ್ಲಿ 20 ಕೆಳಗಡೆ ಇಂಡಿಯಾ ವಿಕ್ಸ್ ಬಂದ್ರೆ ಆಗ ಮೂಮೆಂಟಮ್ ಸ್ಟ್ರಾಂಗ್ ಇರುತ್ತೆ ಅಂತ. ಇಲ್ಲಿ ನಾವು ಸ್ಟಾರ್ಟಿಂಗ್ ಆಫ್ ದ ಡೇನೆ ಇಂಡಿಯಾ ವಿಕ್ಸ್ 20 ಕೆಳಗಡೆ ಬಂತು. ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಇತ್ತು. ಈಗ ಇಲ್ಲಿಂದ ನಾವು ಇಂಡಿಯಾ ವಿಕ್ಸ್ ಅಗೇನ್ ಇನ್ನಷ್ಟು ಕಡಿಮೆ ಆಗ್ತಾ ಬಂದ್ರೆ ಆಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಇನ್ನೂ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಗೆ ಬಂದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ 65 ಹತ್ರ ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಏನಾದ್ರೂ 67 ಅಥವಾ ಈ ಪ್ರೀವಿಯಸ್ ಹೈ ಏನಿದೆ 67.72 ಅಥವಾ 68 ಮೇಲೆ ಹೋದ್ರೆ ಅದು ಸ್ವಲ್ಪ ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$ 84.86 ಹತ್ರ ಇದು ಪಾಸಿಟಿವ್ ಆಗಿದೆ. US ಡಾಲರ್ ಇಂಡೆಕ್ಸ್ ಇದು 100 ಕೆಳಗಡೆ ಇತ್ತು. ಇದು ಅಗೇನ್ ಹೆಚ್ಚಾಗ್ತಾ 101.9 ಅಂದ್ರೆ 102 ಹತ್ರ ಬಂದಿದೆ. ಇದು ಸದ್ಯಕ್ಕೆ ನ್ಯೂಟ್ರಲ್ ಅಂತ ತಗೊಳ್ಳೋಣ. ಇದು ಏನಾದ್ರು ಇದೇ ರೀತಿ ಹೆಚ್ಚಾಗ್ತಾ ಹೋದ್ರೆ ಅದ್ರ ಕಾರಣದಿಂದ US ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಬರೋಕೆ ಶುರು ಆದ್ರೆ ಹಾಗೆ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ನ ನೋಡೋ ಚಾನ್ಸಸ್ ಇರುತ್ತೆ. US 10-year ಬಾಂಡ್ yield ಕೂಡ ಇದು 4.45 ಹತ್ರ ಬಂದಿದೆ. ಇವು ಎಲ್ಲ ಸ್ವಲ್ಪ ಯೂಟರ್ನ್ ನಡೀತಾ ಇದಾವೆ. ಅಗೇನ್ ಹೈಯರ್ ಲೆವೆಲ್ ಕಡೆ ಹೋಗ್ತಾ ಇದಾವೆ. ಇದನ್ನ ನಾವು ಕನ್ಸಿಡರ್ ಮಾಡಿ ಮಂಗಳವಾರ ದಿನ ಅದು 13th ಮೇ ಪೊಸಿಷನ್ ತಗೊಳಕ್ಕೆ ನೋಡ್ಬೇಕಾಗುತ್ತೆ. ಇನ್ನು US ಫ್ಯೂಚರ್ ಗೆ ಬಂದ್ರೆ US ಫ್ಯೂಚರ್ಸ್ ಇದನ್ನು ಪಾಸಿಟಿವ್ ಆಗಿದೆ. ನಾಸ್ಡಾಕ್ ಇಂಡೆಕ್ಸ್ 20,000 ಹತ್ರ ಇದೆ. ಇವತ್ತಿನ ಮೂಮೆಂಟಮ್ ಕೊಟ್ರೆ ಅದು ಇಂಡಿಯನ್ ಮಾರ್ಕೆಟ್ ಗೆ ಗ್ಯಾಪ್ ಅಪ್ ಓಪನ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಜಪಾನ್ ಇಂಡೆಕ್ಸ್ ಗೆ ಬಂದ್ರೆ ಜಪಾನ್ ಇಂಡೆಕ್ಸ್ ಕೂಡ ಇವತ್ತಿನ ದಿನ ಪಾಸಿಟಿವ್ ಆಗಿ ಮೂವ್ ಆಗಿದೆ. ಇಲ್ಲಿ ಕೂಡ ನಾವು ನಿಯರ್ 3% ಮೂವ್ಮೆಂಟಮ್ ನ ನೋಡ್ತಾ ಇದೀವಿ. ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಸದ್ಯಕ್ಕೆ ನಮ್ಗೆ ಪಾಸಿಟಿವ್ ಟು ನ್ಯೂಟ್ರಲ್ ಸೈಡ್ ಹೋಗ್ತಾ ಇರೋದು ಇಲ್ಲಿ US 10-year ಬಾಂಡ್ yield, US ಡಾಲರ್ ಇಂಡೆಕ್ಸ್ ಹಾಗೂ ಬ್ರೆಂಟ್ ಕ್ರೂಡ್ ಆಯಿಲ್. ಇವುಗಳ ಮೂವ್ಮೆಂಟಮ್ ನ ನಾವು ಸತತವಾಗಿ ಫಾಲೋ ಮಾಡಬೇಕಾಗುತ್ತೆ. ಇನ್ನು FIS ಡೇಟಾಗೆ ಬಂದ್ರೆ FIS ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿದ್ರು. ಓನ್ಲಿ ಶುಕ್ರವಾರ ದಿನ ನಾವು ಸೆಲ್ಲಿಂಗ್ ನ ನೋಡಿದ್ವಿ. ಇವತ್ತಿನ ದಿನದ 12th ಮೇ ಡೇಟಾ ಇನ್ನೂ ಬರೋದಿದೆ. ಇಲ್ಲಿ ಪಾಸಿಟಿವ್ ಆಗಿ ಬರೋ ಚಾನ್ಸಸ್ ಹೆಚ್ಚಾಗೇ ಇದಾವೆ. ಇನ್ನು ನಾವು ಈಗ ನಿಫ್ಟಿ ಆಪ್ಷನ್ ಚೈನ್ಗೆ ಬಂದ್ರೆ ಈಗ ನಿಫ್ಟಿನಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ 25,000 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅದು ಕಾಲ್ ಲೀಟರ್ಸ್ ಬೀಟ್ ಆಗಿದ್ದಾರೆ. ಮೊದಲನೇ ಸಪೋರ್ಟ್ 24,800 ಹಾಗೂ ಎವ್ರಿ 100 ಪಾಯಿಂಟ್ಸ್ಗೆ ಇಲ್ಲಿ ಸಪೋರ್ಟ್ ಕಾಣಿಸ್ತಾ ಇದೆ. ಇದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಅದೇ ಮಂಗಳವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಇದನ್ನ ಚೆಕ್ ಮಾಡಿದ್ರೆ ಈಗ 84,400 ಹತ್ರ ಇದೆ. ಇಲ್ಲಿಂದ ಹೈಯೆಸ್ಟ್ ಆಗಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 83,000. ಇದು ರೆಸಿಸ್ಟೆನ್ಸ್ ಆಗಿರುತ್ತೆ. ಸಪೋರ್ಟ್ 82,000 ಆಗಿರುತ್ತೆ. ಸೆನ್ಸೆಕ್ಸ್ ಅಲ್ಲಿ ಈ ಲೆವೆಲ್ಸ್ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನ ಕೂಡ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಕೆಳಗಡೆ ಡೈರೆಕ್ಟ್ ಆಗಿ 55,000 ಹತ್ರ. ಇಲ್ಲಿ ಈಗಿನ ಲೆವೆಲ್ ಇಂದ 55,500 ಮೇಲೆ 56,000 ನೆಕ್ಸ್ಟ್ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಇವೆಲ್ಲ ಆಪ್ಷನ್ ಚೈನ್ ಲೆವೆಲ್ಸ್.
ಈಗ ನಾವು ನಿಫ್ಟಿನ ಒನ್ ಡೇ ಕ್ಯಾಂಡಲ್ ಅಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ, ಈಗ ನಿಫ್ಟಿ ಇಲ್ಲಿ ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ 24,700 ಇಂದ 800 ಲೆವೆಲ್ ನ ಕೂಡ ಕ್ರಾಸ್ ಆಗಿದೆ. ಇಲ್ಲಿಂದ ನೆಕ್ಸ್ಟ್ ರೆಸಿಸ್ಟೆನ್ಸ್ ಅದು ಈ ಲೆವೆಲ್ ಅಲ್ಲಿ 25,200 ಬರ್ತಾ ಇದೆ. ಅದೇ ನಿಫ್ಟಿ ಏನಾದ್ರು 25,000 ನ ಕ್ರಾಸ್ ಮಾಡೋಕೆ ಸ್ಟ್ರಗಲ್ ಬೀಳ್ತು ಅಂತಂದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ 10 ಗಂಟೆವರೆಗೂ, ಆಗ ನಿಫ್ಟಿ 24,800 ಇಂದ 25,000 ಆ ರೇಂಜ್ ಅಲ್ಲೇ ಟ್ರೇಡ್ ಆಗೋ ಚಾನ್ಸಸ್ ಇದೆ. ಸೊ ಇದು ನಿಫ್ಟಿ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿಗೆ ಈಗಿನ ಲೆವೆಲ್ ಇಂದ ಅದು 55,382 ಇಂದ 55,500 ಮೇಲೆ ಸೆಷನ್ ಆದ್ರೆ 56,000 ಸ್ಮಾಲ್ ರೆಸಿಸ್ಟೆನ್ಸ್ ಇರುತ್ತೆ. ಇದನ್ನ ಕ್ರಾಸ್ ಆದ್ರೆ 57,000 ಸೈಕಲಾಜಿಕಲ್ ಲೆವೆಲ್ ಹಾಗೂ 57,700 800 ಕಡೆ ಬರೋ ದಿನಗಳಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಈಗಿನ ಲೆವೆಲ್ ಇಂದ ಅದು 12,500 ಮೇಲೆ 12,800 ಇಲ್ಲಿ ಮೊದಲನೇ ಸ್ವಲ್ಪ ರೆಸಿಸ್ಟೆನ್ಸ್ ಆಗ್ಬೋದು. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು 12,800 ಹಾಗೂ 13,000 ನ ಕೂಡ ಟಾರ್ಗೆಟ್ ಇಟ್ಕೊಂಡು ಲಾಂಗ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ಬೋದು. ಇನ್ನು ಸೆನ್ಸೆಕ್ಸ್ ಗೆ ಬಂದ್ರೆ, ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಸೊ ಇಲ್ಲಿ ಸೆನ್ಸೆಕ್ಸ್ ಗೆ ಈಗಿನ ಲೆವೆಲ್ 82,400 ಇಂದ 82,000 ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಇಲ್ಲಿ ಸೆನ್ಸೆಕ್ಸ್ 82,500 ಮೇಲೆ ಸೆಷನ್ ಆಯ್ತು ಅಂತಂದ್ರೆ 83,000, ಇನ್ನು ನಿಫ್ಟಿ 25,000 ಮೇಲೆ ಸೆಷನ್ ಆಯ್ತು ಅಂತಂದ್ರೆ ಸೆನ್ಸೆಕ್ಸ್ ಟುವರ್ಡ್ಸ್ 84,000 ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಮಂಗಳವಾರದ ದಿನ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಯಾವುದೇ ಇಂಡೆಕ್ಸ್ ಅಲ್ಲಿ ನಾವು ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಯಾವುದೇ ಡಿಪ್ ಅಲ್ಲಿ ಓನ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಹಾಗೂ ಲೆವೆಲ್ಸ್ ಗಳ ಬಗ್ಗೆ ಅಪ್ಡೇಟ್ಸ್ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.